ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ನಿರ್ಜನ ದ್ವೀಪಗಳಲ್ಲಿ, ಸಮುದ್ರದಲ್ಲಿ ಮತ್ತು ಅರಣ್ಯದಲ್ಲಿ ಹಲವು ದಿನಗಳವರೆಗೆ ಸಿಲುಕಿ ಬದುಕಿ ಬಂದಿರುವ ಜನರ ಬಗ್ಗೆ ಕೇಳಿದ್ದೇವೆ. ಅಲ್ಲದೆ ಇಂತಹ ಸಿನಿಮಾಗಳನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಜೋಸ್ ಸಾಲ್ವಡಾರ್ ಅಲ್ವಾರೆಂಗಾ ಎಂಬ 36 ವರ್ಷದ ಯುವಕನ ಜೀವನ ಇಂತಹ ಎಲ್ಲಾ ಸಿನಿಮಾವನ್ನು ಮೀರಿಸಿದೆ. ಆತ 1 ವರ್ಷಕ್ಕೂ ಅಧಿಕ ಕಾಲ, ಅಂದರೆ ಬರೋಬ್ಬರಿ 438 ದಿನಗಳ ತನಕ ಆಳ ಸಮುದ್ರದಲ್ಲಿ ಸಿಕ್ಕಿಬಿದ್ದು ಕೊನೆಗೆ ಬದುಕುಳಿಯುವ ಆತನ ನಂಬಲ ಸಾಧ್ಯ ಕತೆ ಬಲು ರೋಚಕವಾಗಿದೆ. ಹಾಗಾದರೆ ಆತ ಸಮುದ್ರದಲ್ಲಿ ನಾಪತ್ತೆಯಾಗಿದ್ದು ಹೇಗೆ? ಅಲ್ಲಿ 438 ದಿನಗಳನ್ನು ಹೇಗೆ ಕಳೆದಿದ್ದ? ಕೊನೆಗೆ ಅಲ್ಲಿಂದ ಬದುಕಿ ಬಂದಿದ್ದಾದರೂ ಹೇಗೆ? ಅಲ್ಲಿಯ ತನಕ ಬದುಕಲು ಆಹಾರಕ್ಕಾಗಿ, ಕುಡಿಯಲು ನೀರಿಗಾಗಿ ಏನು ಮಾಡುತ್ತಿದ್ದ ಎನ್ನುವ ಆತನ ರೋಚಕ ಸಂಗತಿಗಳನ್ನು ತಿಳಿದರೆ ಪ್ರತಿಯೊಬ್ಬರೂ ಶಾಕ್ ಆಗ್ತೀರ. ಈ ಎಲ್ಲ ಮಾಹಿತಿಯನ್ನು ತಿಳಿಯುವ ಮೊದಲು ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಲು ಮರಿಬೇಡಿ. ಅಲ್ವಾರೆಂಗಾ ಹುಟ್ಟಿ ಬೆಳೆದಿದ್ದು ಸಾಲ್ವಡಾರ್ನಲ್ಲಿ. ಆತ ಮೆಕ್ಸಿಕೋದಲ್ಲಿ ಮೀನುಗಾರನಾಗಿ ಕೆಲಸ ಮಾಡುತ್ತಿದ್ದ. ನವೆಂಬರ್ 17, 2012ರಂದು ಮೆಕ್ಸಿಕೋದಿಂದ ಮೀನುಗಾರಿಕೆಗೆಂದು ತೆರಳಲು ಸಜ್ಜಾಗುತ್ತಾನೆ. ಸಾಮಾನ್ಯವಾಗಿ ಆತನೊಂದಿಗೆ ಮೀನುಗಾರಿಕೆಗೆ ಬರುತ್ತಿದ್ದ ವ್ಯಕ್ತಿ ಅಂದು ಸಂಪರ್ಕಕ್ಕೆ ಸಿಗದ ಕಾರಣ 23 ವರ್ಷದ ಎಜಿಕ್ವಿಲ್ ಕಾರ್ಡೋಬಾ ಎಂಬುವನನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಅಲ್ವಾರೆಂಗಾ ಒಬ್ಬ ಅನುಭವಿ ಮೀನುಗಾರನಾಗಿದ್ದ. ಆತ ಕರೆದುಕೊಂಡು ಹೋಗಿದ್ದ ಯುವಕ ಅನನುಭವಿಯಾಗಿದ್ದ ಮತ್ತು ಆತನ ಪರಿಚಯವು ಈ ಮೊದಲು ಅಲ್ವಾರೆಂಗನಿಗೆ ಇರಲಿಲ್ಲ. ಸುಮಾರು 30 ಗಂಟೆಗಳ ಕಾಲ ಮೀನುಗಾರಿಕೆಯನ್ನು ಮಾಡಿ ವಾಪಸ್ಸು ಬರುವ ಪ್ಲಾನ್ ಅಲ್ವಾರೆಂಗನದಾಗಿತ್ತು. ಅವರು ಶಾರ್ಕ್, ಮ್ಯಾಲಿನ್ ಮತ್ತು ಆಯಿ ಮೀನುಗಳನ್ನು ಹಿಡಿಯುತ್ತಿದ್ದರು. ಅವರು ತುಂಬಾ ಸಣ್ಣ ಬೋಟನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅವರು ಮೀನು ಹಿಡಿಯುತ್ತಿರುವ ಸಮಯದಲ್ಲಿ ಸಮುದ್ರದಲ್ಲಿ ಚಂಡಮಾರುತ ಬೀಸಲಾರಂಭಿಸಿತು. ಆ ಬಿರುಗಾಳಿಗೆ ಅವರ ದೋಣಿಯ ಇಂಜಿನ್ ಸೇರಿದಂತೆ ಹಲವು ವಸ್ತುಗಳು ಹಾಳಾಗಿ ಹೋದವು. ಅಷ್ಟರಲ್ಲಾಗಲೇ ಅವರು ಸುಮಾರು 500 ಕೆಜಿ ಮೀನುಗಳನ್ನು ಹಿಡಿದಿದ್ದರು. ದೋಣಿಯ ಸುರಕ್ಷತೆಗಾಗಿ ಆ ಎಲ್ಲಾ ಮೀನುಗಳನ್ನು ಸಮುದ್ರಕ್ಕೆ ಎಸೆಯಬೇಕಾಯಿತು. 5 ದಿನಗಳ ಕಾಲ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋದರು. ಏನು ಮಾಡಬೇಕಂತ ತಿಳಿಯದೆ ಹೋದರು. ಸುತ್ತಲೂ ಸಮುದ್ರದ ನೀರು ಬಿಟ್ಟರೆ ಏನೂ ಕಾಣ್ತಾ ಇರಲಿಲ್ಲ. ಅವರು ಕೇವಲ 2 ದಿನಕ್ಕಾಗುವಷ್ಟು ನೀರು, ಆಹಾರ ತೆಗೆದುಕೊಂಡು ಹೋಗಿದ್ದರು. ಚಂಡಮಾರುತ ಶುರುವಾದ ದಿನವೇ ಅಲ್ವಾರೆಂಗಾ ತನ್ನ ಯಜಮಾನನಿಗೆ ವೈರ್ಲೆಸ್ ಮುಖಾಂತರ ವಿಷಯವನ್ನು ತಿಳಿಸಿದ್ದ. ನಂತರ ವೈರ್ಲೆಸ್ ಕೂಡ ಚಾರ್ಜ್ ಇಲ್ಲದೆ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡ್ತು. ವಿಷಯ ತಿಳಿದ ಯಜಮಾನ ಬೇರೆ ಬೋಟ್ನಲ್ಲಿ ಬಂದು ಹುಡುಕಲು ಆರಂಭಿಸಿದನು. 2 ದಿನಗಳ ನಿರಂತರ ಹುಡುಕಾಟದ ನಂತರ ಯಜಮಾನ ಮತ್ತು ಅವರ ತಂಡವು ಭರವಸೆಯನ್ನು ಕೈಬಿಟ್ಟಿತು. ಅವರು ಅಲ್ಲಿಂದ ವಾಪಸ್ಸು ಬಂದರು. ದಿನಗಳು ವಾರಗಳಾಗಿ ಮಾರ್ಪಟ್ಟವು. ಅಲ್ವಾರೆಂಗಾ ಮತ್ತು ಕಾರ್ಡೋಬಾ ಅವರು ಹಸಿವನ್ನು ತಾಳಲಾರದೆ ಮೀನು, ಜೆಲ್ಲಿಫಿಶ್, ಆಮೆಗಳು ಮತ್ತು ಸಮುದ್ರದ ಪಕ್ಷಿಗಳನ್ನು ಹಿಡಿದು ತಿನ್ನಲು ಆರಂಭಿಸಿದರು. ಮಳೆ ಬಂದ ಕಾರಣ ಆ ನೀರನ್ನು ಒಂದು ಬಾಟಲಿಯಲ್ಲಿ ಶೇಖರಿಸಿ ಇಬ್ಬರೂ ಕುಡಿಯುತ್ತಿದ್ದರು. ಮಳೆ ಬರದೇ ಇರುವ ಸಮಯದಲ್ಲಿ ಆಮೆಗಳ ರಕ್ತ ಮತ್ತು ತಮ್ಮದೇ ಮೂತ್ರವನ್ನು ಕುಡಿಯುತ್ತಿದ್ದರು. ಆದರೆ ಸುಮಾರು 4 ತಿಂಗಳುಗಳು ಕಳೆದ ಮೇಲೆ ಕಾರ್ಡೋಬಾ ತನ್ನ ಎಲ್ಲಾ ಭರವಸೆಯನ್ನು ಕಳೆದುಕೊಂಡು ಬಿಟ್ಟ. ಹಸಿ ಮೀನು, ಆಮೆ, ಪಕ್ಷಿಗಳನ್ನು ಸೇವಿಸಿದ ಕಾರ್ಡೋಬಾ ಅಸ್ವಸ್ಥನಾಗಿ ಬಿಟ್ಟ. ನಂತರ ಆತನಿಗೆ ಯಾವುದೇ ಆಹಾರ ತಿನ್ನಲು ಆಗ್ತಾನೇ ಇರಲಿಲ್ಲ. ಒಂದು ದಿನ ಹಸಿವಿನಿಂದ ಸತ್ತು ಹೋಗುತ್ತಾನೆ ಕಾರ್ಡೋಬಾ. ಇದರಿಂದ ಅಲ್ವಾರೆಂಗಾ ಸಂಪೂರ್ಣ ಹತಾಶೆಗೆ ಒಳಗಾದ. ಕಾರ್ಡೋಬಾ ಸತ್ತ 2 ದಿನಗಳ ನಂತರ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡತೊಡಗಿದ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪದ ಕೆಲಸ ಎಂದು ಅವನ ಮನಸ್ಸು ಎಚ್ಚರಿಸುತ್ತಿತ್ತು. ಹಾಗಾಗಿ ಆತ್ಮಹತ್ಯೆಯ ಯೋಚನೆಯನ್ನು ಕೈಬಿಟ್ಟ. ಕಾರ್ಡೋಬಾ ಸತ್ತ ನಂತರ ಆತನ ದೇಹವನ್ನು
ತಿನ್ನಲ್ಲ ಎಂದು ಪ್ರಮಾಣ ಮಾಡಿಕೊಂಡ. ಆತನ ದೇಹ ದೋಣಿಯಲ್ಲೇ ಇತ್ತು. ಆತನ ಮೃತ ದೇಹದೊಂದಿಗೆ ಮಾತನಾಡಲು ಆರಂಭಿಸಿದ. ಆತನ ದೇಹದಿಂದ ಕೆಟ್ಟ ವಾಸನೆ ಬರತೊಡಗಿತ್ತು. ಆದರೂ ಅದನ್ನು ಅಲ್ಲೇ ಇಟ್ಟುಕೊಂಡು ಅದರೊಂದಿಗೆ ದಿನ ಕಳೆದ. ಕೆಲವು ದಿನಗಳ ನಂತರ ತಾನು ಹುಚ್ಚನಾಗುತ್ತಿದ್ದೇನೆ ಅಂತ ಅರಿತುಕೊಂಡು ಮೃತದೇಹವನ್ನು ಸಮುದ್ರಕ್ಕೆ ಎಸೆದು ಬಿಡುತ್ತಾನೆ ಅಲ್ವಾರಂಗ. ಆ ಸಮಯದಲ್ಲಿ ಆತ ತನ್ನ ಕುಟುಂಬದ ಬಗ್ಗೆ ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಿದ್ದ. ಆತ ಕೆಲವೊಂದು ಬಾರಿ ಕೆಲವು ಕಂಟೈನರ್ ಹಡಗುಗಳನ್ನು ನೋಡಿದ್ದ. ಆದರೆ ಸಹಾಯಕ್ಕಾಗಿ ತನ್ನ ಮನವಿಯನ್ನು ದೂರದಲ್ಲಿ ಹೋಗುತ್ತಿದ್ದ ಹಡಗಿಗೆ ಗಮನಕ್ಕೆ ತರಲು ಆಗುತ್ತಿರಲಿಲ್ಲ. ಆತ ಚಂದ್ರನ ಹುಣ್ಣಿಮೆ ಅಮಾವಾಸ್ಯೆ ಎಣಿಸಿ ದಿನಗಳನ್ನು ಲೆಕ್ಕ ಹಾಕುತ್ತಿದ್ದ. ಅವನು ಸಾಗರದಲ್ಲಿ ಸಿಲುಕಿ ವರ್ಷವೇ ಉರುಳಿ ಹೋಗಿತ್ತು. ಹೀಗೆ ದೋಣಿಯು ತೇಲುತ್ತಾ ಹೋಗುತ್ತಿದ್ದಾಗ ಒಂದು ಸಣ್ಣ ದ್ವೀಪ ಕಾಣಲಾರಂಭಿಸಿತು. ದೋಣಿಯಿಂದ ಜಿಗಿದು ಈಜಿ ಆ ದ್ವೀಪದ ಕಡೆ ಹೋದ. ದಂಪತಿಗಳ ಒಡೆತನದ ಬೀಚ್ ಹೌಸ್ಗೆ ಬಂದು ಬಿದ್ದ. ಆ ದಿನ ಜನವರಿ 30, 2014 ಆಗಿತ್ತು. ಆ ವೇಳೆಗೆ 438 ದಿನಗಳು ಉರುಳಿ ಹೋಗಿದ್ದವು. ದಂಪತಿಗಳು ವಿಷಯವನ್ನು ಪೊಲೀಸರಿಗೆ ತಿಳಿಸಿದರು. ಪೊಲೀಸರು ಆಗಮಿಸಿ ಕೂಡಲೇ ಅಲ್ವಾರಂಗನನ್ನು ಆಸ್ಪತ್ರೆಗೆ ದಾಖಲಿಸಿದರು. ಆಗ ಅಲ್ವಾರಂಗನ ಆರೋಗ್ಯವು ತೀವ್ರ ಹದಗೆಟ್ಟಿತ್ತು ಎಂದು ವೈದ್ಯರು ಹೇಳಿದ್ದರು. ಆತ ಪಾರ್ಶ್ವವಾಯುವಿಗೆ ಒಳಗಾಗಿದ್ದ. ಅವನು ಗಡಗಡ ನಡುಗುತ್ತಿದ್ದ ಮತ್ತು ನಡೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅಲ್ವಾರಂಗನ ಕುಟುಂಬದವರು ನಾಪತ್ತೆಯಾದ ಬಳಿಕ ಸತ್ತಿದ್ದಾನೆ ಎಂದು ಭಾವಿಸಿದ್ದರು. ಆದರೆ ಅವನು ಮರಳಿ ಬಂದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆತನ ಮಗಳು ಅವನನ್ನು ತಬ್ಬಿ ಮುತ್ತಿಟ್ಟ ಆ ಕ್ಷಣ ಕಣ್ಣೀರು ತರಿಸುವಂಥದ್ದಾಗಿತ್ತು. ಆದರೂ ಇಷ್ಟು ದಿನ ಒಬ್ಬ ವ್ಯಕ್ತಿ ಈ ರೀತಿ ಬದುಕಲು ಸಾಧ್ಯವೇ ಎಂದು ಹಲವರು ಅನುಮಾನ ವ್ಯಕ್ತಪಡಿಸಿದ್ದರು. ಅದರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದವು. ನಂತರ ಎಲ್ಲಾ ಪುರಾವೆಗಳು ಅಲ್ವಾರಂಗರವರ ಹೇಳಿಕೆಯನ್ನು ನಿಜವೆಂದು ತೋರಿಸಿತು. ತರುವಾಯ ಆತನ ಕತೆ ಪುಸ್ತಕ ರೂಪದಲ್ಲಿ ಹೊರತರಲಾಯಿತು. ಅದಾಗಲೇ ಕಾರ್ಡೋಬಾ ಅವರ ಕುಟುಂಬವು ತಮ್ಮ ಮಗನ ಶವವನ್ನು ಹಸಿವಿನಿಂದ ತಿಂದಿದ್ದಾನೆ ಎಂದು ಅಲ್ವಾರಂಗರವರ ವಿರುದ್ಧ ಮೊಕದ್ದಮೆ ಹೂಡಿದರು. ಆದರೆ ಕೋರ್ಟ್ ಇದನ್ನು ಅಲ್ಲಗಳೆಯಿತು. ಅಂದು ಮಗನನ್ನು ನೋಡಿ ಅಲ್ವಾರಂಗರವರ ತಾಯಿಯು ಪ್ರೀತಿಯಿಂದ ಅಪ್ಪಿಕೊಂಡಿದ್ದರು. ಅದೇನೇ ಇರಲಿ, ಅಲ್ವಾರಂಗರವರು ಬದುಕುಳಿದ ಕತೆ ಅಂದು ಅತೀ ದೊಡ್ಡ ಸುದ್ದಿಯಾಗಿತ್ತು. ತಾನು ಬದುಕುತ್ತೇನೆ ಎನ್ನುವ ಆತ್ಮವಿಶ್ವಾಸವಿದ್ದರೆ ಯಾವ ಕಷ್ಟ ಬಂದರೂ ಬದುಕಿ ಬರಬಹುದು. ಹಾಗೂ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಇಂದಿನ ಜನರಿಗೆ 438 ದಿನಗಳ ನರಕ ಜೀವನವನ್ನು ಅನುಭವಿಸಿ ಸಾವನ್ನು ಗೆದ್ದು ಬಂದ ಜೋಸ್ ಸಾಲ್ವಡಾರ್ ಅಲ್ವಾರಂಗ ಎಲ್ಲರಿಗೂ ಮಾದರಿಯಾಗಿ ನಿಲ್ಲುತ್ತಾರೆ.